ಹಾಯ್ ಆಲ್. ಇವತ್ತು ಏನಂದರೆ ಮಾವಿನಕಾಯಿ ಗೊಜ್ಜು ಅಥವಾ ಮ್ಯಾಂಗೋ ಕರಿ ಮಾಡ್ತಾ ಇದ್ದೀನಿ. ಹೆಂಗೆ ಮಾಡೋದಪ್ಪ ಅಂತಂದರೆ ಏನಿಲ್ಲ, ಸಿಂಪಲ್ಲಾಗಿ ಈಗೆಲ್ಲ ಮಾವಿನಕಾಯಿ ಸಿಗ್ತಾ ಇದೆಯಲ್ಲ, ಮಾವಿನಕಾಯಿ ತೊಗೊಂಡು ಚಿಕ್ಕ ಚಿಕ್ಕದಾಗಿ ಹೆಚ್ಕೊಳ್ಳಿ ತೊಳ್ಕೊಂಡು. ಆಮೇಲೆ ಒಂದು ಕಡೆ ಈ ಕಡೆ ಬಾಣಲೆ ಇಟ್ಬಿಟ್ಟು ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಇಂಗು, ಒಂಚೂರು ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲನೂ ಹಾಕಿ, ಅದಾದಮೇಲೆ ನಾವು ಹೆಚ್ಚಿಟ್ಕೊಂಡಿದ್ವಲ್ಲ ಮಾವಿನಕಾಯಿ, ಅದನ್ನು ಹಾಕಿ ಸ್ವಲ್ಪ ಮಾವಿನಕಾಯಿನ ಚೆನ್ನಾಗಿ ಹುರ್ಕೊಳ್ಳಿ. ಒಂದು ಸ್ವಲ್ಪ ಹುರ್ಕೊಂಡು ಅದು ಗೊತ್ತಾಗತ್ತೆ ನಿಮಗೆ, ಒಂಚೂರು ಸಾಫ್ಟ್ ಆಗುತ್ತೆ. ಸೊ ಆ ಟೈಮಲ್ಲಿ ನೀವು ನೋಡಿ, ಇದನ್ನು ನಾನು ಹಾಕ್ಕೊತಾ ಇದ್ದೀನಿ. ಅದು ಸ್ವಲ್ಪ ಸಾಫ್ಟ್ ಆದಮೇಲೆ ನೀವು ಅದಕ್ಕೆ ಕಡೆಗೆ ಒಂಚೂರು ಉಪ್ಪು, ಬೆಲ್ಲ ಎರಡು ಹಾಕಿ ನೋಡಿ, ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಸೊ ಆ್ಯಕ್ಚುಲಿ ಏನಂದರೆ, ನಾನು ಸ್ವಲ್ಪ ಮಾಡ್ತಿರೋದ್ರಿಂದ ಒಂದು ಸಾಕು, ನೀವು ಜಾಸ್ತಿ ಬೇಕಂದರೆ ಇನ್ನೂ ಜಾಸ್ತಿ ಹಾಕ್ಕೋಬೋದು. ಮಾವಿನಕಾಯಿ ನಾನು ಹೇಳ್ತಿರೋದು. ಮತ್ತು ಇದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ, ಬೆಲ್ಲ ಹಾಕ್ತಾಯಿದ್ದೀನಿ. ಸೊ ಬೆಲ್ಲ ಇನ್ನೊಂದು ಏನಂದರೆ, ಹುಳಿ ಮೇಲೆ ಡಿಪೆಂಡು. ಈಗ ಹುಳಿ ಜಾಸ್ತಿ ಇದ್ದರೆ ಬೆಲ್ಲ ಜಾಸ್ತಿ ಹಾಕಬೇಕಾಗತ್ತೆ, ಹುಳಿ ಕಡಿಮೆ ಇದ್ದರೆ ಬೆಲ್ಲ ಕಡಿಮೆ. ಸೊ ಇಲ್ಲಿ ಹುಳಿ ಮೀಡಿಯಮ್ ಆಗಿರೋದ್ರಿಂದ ಬೆಲ್ಲ ಮೀಡಿಯಮಾಗಿ ಹಾಕ್ತಾಯಿದ್ದೀನಿ. ಮತ್ತು ಉಪ್ಪು ಹಾಕಿದೆ, ಅರಿಶಿನ ಹಾಕಿ ಎಲ್ಲನೂ ಸ್ವಲ್ಪ ನೀವು ಕೈಯಾಡಿ. ಅದಾದಮೇಲೆ ಅದೊಂಚೂರು ಫ್ರೈ ಆಗ್ತಿರ್ಲಿಕ್ಕೆ ಅದಕ್ಕೆ ನೀರು ಹಾಕ್ಕೊಂಡು ಅದನ್ನು ಬೇಯಕ್ಕೆ ಬಿಡಿ. ನಾನೊಂದು 5 ನಿಮಿಷ ಬಿಟ್ಟಿದ್ದೆ. ಒಂದು 5 ಮಿನಿಟ್ಸ್ ಆದಮೇಲೆ ನಾನು ರುಬ್ಕೊಂಡಿದ್ದೆ ಒಂದು ಕರಿ, ಅಂದರೆ ಗೊಜ್ಜಿಗೆ ಏನು ಹಾಕಬೇಕು ನಾನು ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಆ ಗೊಜ್ಜಿಗೆ ಏನು ರುಬ್ಬಿದ್ನಲ್ಲ ನಾನು, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಇದಕ್ಕೆ ಇನ್ನೊಂದು ಏನಂದರೆ, ನೀವು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿಗೆ ತಕ್ಕಂಗೆ ಬೇಕಿದ್ರೆ ನೀರು ಹಾಕ್ಕೊಳ್ಳಿ. ನನಗೆ ಇಲ್ಲಿ ಕರೆಕ್ಟಾಗಿದೆ ಅನ್ನಿಸ್ತು, ಈಗ ಸದ್ಯಕ್ಕೆ ಬಿಟ್ಟಿದ್ದೀನಿ. ಬೇಕಿದ್ರೆ ಇನ್ನೊಂದು ಚೂರು ಆದಮೇಲೆ ಇನ್ನೊಂದು ಚೂರು ನೀರು ಹಾಕ್ಕೊತೀನಿ. ನೋಡಿ, ಈಗ ನಾನು ಮತ್ತೆ ಕನ್ಸಿಸ್ಟೆನ್ಸಿ ಸರಿ ಹೋಗಿಲ್ಲ, ನೀರು ಬೇಕು ಅನ್ನಿಸ್ತು. ಸೊ ಅದಕ್ಕೆ ನೀರು ಹಾಕ್ಬಿಟ್ಟು ಒಂದು 5 ನಿಮಿಷ ಬೇಯಕ್ಕೆ ಬಿಡ್ತಾಯಿದ್ದೀನಿ. ಸೊ ಇದು ಇನ್ನೊಂದು 5 ನಿಮಿಷ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಇದು ಕುದ್ದ ಮೇಲೆ ಆ್ಯಕ್ಚುಲಿ ಈ ಟೈಮಲ್ಲಿ ಬೇಕಿದ್ರೆ ಇನ್ನೊಂಚೂರು ಉಪ್ಪು ಅಥವಾ ಬೆಲ್ಲ ಹಾಕ್ಕೋಬೋದು. ಇದರಲ್ಲಿ ಹುಣಸೆ ಹಣ್ಣು ಯಾಕೆ ಹಾಕಿಲ್ಲ ಅಂದರೆ, ಏಕೆಂದರೆ ಇದೇ ಹುಳಿ ಇರುತ್ತೆ, ಮಾವಿನಕಾಯಿ ಹುಳಿ ಇರೋದ್ರಿಂದ ಇದಕ್ಕೆ ಹುಳಿ ಬೇಕಾಗಲ್ಲ. ಸೊ ಈ ಟೈಮಲ್ಲಿ ಬೇಕಾದ್ರೆ ಅಡ್ಜಸ್ಟ್ ಮಾಡ್ಬೋದು. ನಾನು ಕನ್ಸಿಸ್ಟೆನ್ಸಿ ಎಲ್ಲ ಪರ್ಫೆಕ್ಟಾಗಿ ಆಯಿತು. ಸೊ ಇದು ಬೆಸ್ಟ್ ಹೆಂಗೆ ಗೊತ್ತಾ ತಿನ್ನೋದು, ಅನ್ನಕ್ಕೆ ಒಂಚೂರು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಅನ್ನ ಕಲಿಸ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಟೇಸ್ಟು. ಟ್ರೈ ಮಾಡಿ ನೋಡಿ. ಇದು ಅದೊಂದಕ್ಕೆ ಅಲ್ಲ, ನೀವು ಬೇಕಿದ್ರೆ ಚಪಾತಿ, ರೊಟ್ಟಿ, ದೋಸೆ ಇದ್ರ ಜೊತೆ ಎಲ್ಲ ನೆಂಚ್ಕೊಂಡು ತಿನ್ಬೋದು. ನೀವು ಇದನ್ನು ಮಾಡಿ ನೋಡಿ ಹೇಗಿದೆ ಟೇಸ್ಟು ಅಂತ ತಿಳಿಸಿ. ನಿಮ್ಗಿಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.